ಸರ್ ಅದೇ ಹೇಳಿದ್ರೆ ಸಿನಿಮಾ ಲೇಟ್ ಆಗಲಿಕ್ಕೆ 101 ರೀಸನ್ಸ್ ಇತ್ತು ಅಂತ. ಬಟ್ ಈಗ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಕನ್ನಡಿಗರು ಅಥವಾ ಸಿನಿಮಾ ಲವರ್ಸ್ ಇದನ್ನ ಚೆರಿಷ್ ಮಾಡಲಿಕ್ಕೆ ಎಷ್ಟೆಲ್ಲ ರೀಸನ್ ಸಿಗ್ಬೋದು ಸರ್? ಸರ್ ಅದು ತಾಯಿ ಊಟ ಹಾಕ್ಬೇಕಾದ್ರೆ ಅದ್ರಲ್ಲಿ ಉಪ್ಪು ಎಷ್ಟು ಖಾರ ಎಷ್ಟು ಏನು ಅಡುಗೆ ಮಾಡ್ಯಾರ ನೋಡಲ್ಲ ಸರ್. ಅಮ್ಮನ ಊಟ ಮನೆಗೆ ಹೋಗ್ತಾ ಇರ್ತೀವಿ, ಅದಕ್ಕೆ ಕಾರಣ ಬೇಕಾಗಿಲ್ಲ. ಅಥವಾ ಏನು ಅಡುಗೆ ಮಾಡಿದ್ಯಾ ಅಂತ ಕೇಳಿ ನಮ್ಮ ಅಮ್ಮನ ಊಟ ಡಿಪೆಂಡ್ ಆಗಲ್ಲ. ಕರೆಕ್ಟ್. ಜನ ನಿಮ್ಮ ಮನಸ್ಸಲ್ಲಿ ಅವ್ರ ಮನಸ್ಸಲ್ಲಿ ಒಂದು ಸ್ಥಾನ ಕೊಟ್ಟು ಇಂಡಸ್ಟ್ರಿ ಒಂದು ಸ್ಥಾನ ಕೊಟ್ಟಿದ್ಮೇಲೆ ಅದೊಂದು ಅದೇ ಥರ ಊಟ ಸರ್. ಇದ್ರ ಮೇಲೆ ನಾನು ಇನ್ನೂ ಕೂತ್ಕೊಂಡ್ರೆ ನೀವು ಯಾಕೆ ನಾನು ಸಿನಿಮಾ ನೋಡಬೇಕು ಅಂತ ಕಾರಣ ನಾನು ಕೊಡಬೇಕು ಅಂದರೆ 28 ವರ್ಷ ಆದಮೇಲೆ ರಿಟೈರ್ ಆಗಬೇಕು ಅಂತ ಅರ್ಥ. If I still have to give reasons as to why you should see the film, then that means I'm in a very bad spot. I hope you got your answer. ಥ್ಯಾಂಕ್ ಯು ಸರ್. ಸರ್ ಕ್ವಶನ್ ಅಲ್ಲ. ಸೊ ಯಾವಾಗ ಅನೌನ್ಸ್ ಆಯಿತು, ಸೊ ಡಿಸೆಂಬರ್ 25 ನನ್ನ ಬರ್ಡೇ ಇತ್ತು. ಸೊ ನಾನೊಂದು ಪೋಸ್ಟ್ ಹಾಕ್ತೆ, ಯಾರು ನನಗೆ ಟ್ರೀಟು ಪಾರ್ಟಿ ಅಂತ ಕೇಳ್ಬಿಡಿ, ಎಲ್ಲ ಹೋಗಿ ಮ್ಯಾಕ್ಸ್ ಸಿನಿಮಾ ನೋಡಿ ಅಂತ. So sweet. ಸೊ ನನ್ನ ಸರ್ಕಲ್ ಯಾರಿದ್ದಾರೆ ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಸರ್. Very sweet, sir. Thank you. ನಿಮ್ಮ ಅದಕ್ಕೆ ಕ್ವಶನ್ ಅಲ್ಲ ಅಂತ ಫಸ್ಟ್ ನಿಮ್ಮ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಬನ್ನಿ. ಥ್ಯಾಂಕ್ ಯು ಸರ್. We will celebrate, sir. ಸೊ ವಿಕ್ರಾಂತ್ ರೋಣ ಆದಮೇಲೆ ನಿಮ್ಮ ಫ್ಯಾನ್ಸ್ ಎಲ್ಲನೂ ಸಹ ತುಂಬ ಸ್ವಲ್ಪ ವೆಯ್ಟ್ ಮಾಡಿದ್ರು ನಿಮ್ಮ ಸಿನಿಮಾಗಾಗಿ. ಸೊ ಇಯರ್ ಎಂಡಿಂಗ್ಗೆ ಅಂತೂ 2024 ಇಯರ್ ಎಂಡಿಂಗ್ ಅಂತೂ ಮ್ಯಾಕ್ಸ್ ಮೂಲಕ ಬರ್ತಾ ಇದ್ದಾರೆ ಬೆಳ್ಳಿ ಪರದೆಗೆ. ಸೊ 2025ರಿಂದ ಪ್ರತಿ ವರ್ಷ ನಿಮ್ಮ ಸಿನಿಮಾವನ್ನು ಆಡಿಯನ್ಸ್ ಹಾಗೆಯೇ ಸುದೀಪಿಯನ್ಸ್ ಎಲ್ಲನೂ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಸರ್ ಐ ಕ್ಯಾನ್ ಇವಾಗ ದೇರ್ ಹಸ್ ಬೀನ್ ಅ ವೆರಿ ಇವಾಗ ನಾನು ಹೇಳ್ದಂಗೆ ಅವತ್ತಿಂದ ಇವತ್ತವರೆಗೂ ಒಂದು ಪುಷ್ ಅಂತೂ ಮಾಡಿದ್ದೀನಿ. ಬಟ್ ಆಫ್ಟರ್ ದಟ್ ಒರೈನ್ ಮಾಲ್ ಎಪಿಸೋಡ್ ನಾನು ಇರೋರ್ನೆಲ್ಲ ಎಪ್ಸಿ ವಾಪಸ್ ಕರೆಸಿದ್ದೀನಿ. ನಿಮ್ಮ ಸ್ಕೆಡ್ಯೂಲ್ ಹೇಳಿ ನನಗೆ ಏನು ಮಾಡ್ತಾಯಿದ್ದೀರಾ ಅಂತ. ಸೊ ದಿ ಎಫರ್ಟ್ ನೆಕ್ಸ್ಟ್ 1 ಇಯರಲ್ಲಿ 2 ಫಿಲ್ಮ್ಸ್ ಬರುತ್ತೆ ಅಂತ ನಾನು ಐ ಕಾಂಟ್ ಪ್ರಾಮಿಸ್ ಸರ್. ಬಟ್ ಐ ಕ್ಯಾನ್ ಸೇ ದಟ್ ಅಟ್ ಲೀಸ್ಟ್ ಇನ್ ದ ನೆಕ್ಸ್ಟ್ 18 months ಪ್ರಾಬಬ್ಲಿ ವಿ ಕ್ಯಾನ್ ಪ್ಲ್ಯಾನ್ 2 ಫಿಲ್ಮ್ಸ್. ದಟ್ ಮಚ್ ಐ ಕ್ಯಾನ್ ಟ್ರೈ. ಬಿಕಾಸ್ ಮ್ಯಾಕ್ಸ್ ಥರ ಇನ್ನೊಂದು ಸಿಂಪ್ಲರ್ ಅಂತ ಹೇಳೋಕ್ಕಲ್ಲ. ಲೈಕ್ ಆಲ್ ಹ್ಯೂಜ್ ಹಿಮಂಗಸ್ ಫಿಲ್ಮ್ಸ್ ಇರೋದ್ರಿಂದ ದರ್ ಇಸ್ ಅ ಲಾಟ್ ಆಫ್ ಎಫರ್ಟ್. ಆ್ಯಂಡ್ ನಾನೊಬ್ಬನೇ ಸಿನಿಮಾ ಆಗಿದ್ದಿದ್ರೆ ವರ್ಷಕ್ಕೆ 5 ಕೊಡ್ತಾಯಿದ್ದೆ, ವರ್ಷಕ್ಕೆ 3 ಕೊಡೋಕ್ಕೆ ನಾನು ಶಿವಣ್ಣನೂ ಅಲ್ಲ, ಅವರ ಸ್ಪೀಡು ನಮಗಿಲ್ಲ. ಸೊ ಐ ಥಿಂಕ್ ಐ ವಿಲ್ ಬಿ ಮೀ. ಐ ಕ್ಯಾನ್ ಓನ್ಲಿ ಸೇ ನೆಕ್ಸ್ಟ್ 18 months ಅಟ್ ಲೀಸ್ಟ್, ಕೀಪಿಂಗ್ ಇನ್ ಮೈಂಡ್ ಆಲ್ ದಟ್. ನಾನು ಅದ್ರ ವರ್ಕು ಸ್ಕೆಡ್ಯೂಲ್ಸ್ ಅಂತ ಹಾಕಿದ್ದೀನಿ. ಇಟ್ಸ್ ಮೈ ವಿಶ್ ಆಲ್ಸೋ ಸರ್ ದಟ್ ಐ ಹ್ಯಾವ್ ಟು ಡೆಲಿವರ್ ಆ್ಯಂಡ್ ವಿ ಹ್ಯಾವ್ ಟು ಗಿವ್. ಪ್ರಯತ್ನ ಪಡ್ಬೋದು ಸರ್. ಶಿವಣ್ಣ ಅಂತ ಹೇಳಿದ ತಕ್ಷಣ ನಿನ್ನೆ ಅಷ್ಟೇ ಶಿವಣ್ಣ ಅವ್ರನ್ನ ಭೇಟಿಯಾಗಿದ್ರಿ. ಸೊ ನಿನ್ನೆ ಶಿವಣ್ಣ ಅವರು ಅಮೆರಿಕಾಗೆ ಹೊರಡುವಂಥ ಟೈಮಲ್ಲೂ ಸಹ ನಿಮ್ಮ ಸಿನಿಮಾಗೆ, ಮ್ಯಾಕ್ಸ್ ಸಿನಿಮಾಗಾಗಿರ್ಬೋದು, US ಸಿನಿಮಾಗಾಗಿರ್ಬೋದು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೋದ್ರಿ. ಸೊ ನೀವು ಯಾವ ರೀತಿ ವಿಶಸ್ಸನ್ನು ತಿಳಿಸ್ತೀರಾ ಶಿವಣ್ಣ ಅವರಿಗೆ? ಸಿ ಇಟ್ ಈಸ್ ದ ಲೀಸ್ಟ್ ವಿ ಕ್ಯಾನ್ ಡೂ ಅಲ್ಲ. ಅವರು ಫಸ್ಟ್ ಆಫ್ ಆಲ್ ಈಗ ನರ್ತಕಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ ಅಂದರೆ ಕಾರಣನೇ ಗೀತಕ್ಕ ಮತ್ತು ಶಿವಣ್ಣ. ಐ ಥಿಂಕ್ ದೇ ಲೆಫ್ಟ್ ಬೈರ್ತಿ ಬಂದು ರಂಗಲ್ಲಿ ಇನ್ನೂ 4-5 days ಆದರೆ 50 days ಆಗುತ್ತೆ. ಥಿಯೇಟ್ರ್ ಕೂಡ ಅವ್ರು ಬಿಟ್ಕೊಟ್ರು ಈ ಸಿನಿಮಾಗೋಸ್ಕರ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಆ್ಯಂಡ್ ನನಗೆ ಎಸ್ಪೆಷಲಿ ಗೀತಕ್ಕ ಆ್ಯಂಡ್ ಶಿವಣ್ಣಗೆ ಐ ಹ್ಯಾವ್ ಆಲ್ವೇಸ್ ಸ್ಪೆಷಲ್ ವ್ಯಾಲ್ಯೂ ಇನ್ ಮೈ ಲೈಫ್, ಎಸ್ಪೆಷಲಿ ಗೀತಕ್ಕ. ಆ್ಯಂಡ್ ಅವ್ರ ಮನೆಗೆ ಹೋಗಿದ್ದು ನಾನು ಬಿಕಾಸ್ ಐ ಗಾಟ್ ಟು ನೋ ದ ಲಿವಿಂಗ್. ಆ್ಯಂಡ್ ಏನಂತೀರಿ, ಒಂದು ಶಿವಣ್ಣ ಆಸ್ ಅ ವೆರಿ ಪಾಸಿಟಿವ್ ಪರ್ಸನ್ ಫಸ್ಟ್ ಆಫ್ ಆಲ್. ಅವರಿಗೆ ಕೆಲವು ಕಾಂಪ್ಲಿಕೇಶನ್ಸ್ ಆದಾಗ ಆ ಜಾಗದಲ್ಲಿ ಬೇರೆ ಯಾರೋ ಇದ್ದರೆ ಕುಗ್ಗೋಗ್ಬಿಡೋರು, ಡಿಪ್ರೆಷನ್ಗೆ ಹೋಗ್ಬಿಡೋರು. ಅವ್ರು ಇನ್ನೂ ಜೋಕ್ ಮಾಡಿಕೊಂಡು ಇನ್ನೂ ತಮಾಷೆ ಮಾಡಿಕೊಂಡು ಮಾತಾಡ್ತಾರಂದರೆ ಇಟ್ ಓನ್ಲಿ ಹೀ ಕ್ಯಾನ್ ಡೂ ಇಟ್, ಏನೋ. ಬಟ್ ಶಿವಣ್ಣಂಗೆ ಎಲ್ಲರ ಸಪೋರ್ಟ್ ಆ್ಯಂಡ್ ಪ್ರೇಯರ್ಸ್ ಇದ್ದೇ ಇದೆ. ಆ್ಯಂಡ್ ಈಸ್ ಅ ಪ್ಯಾಕೇಜ್ ಆಫ್ ಹೈ ವೋಲ್ಟೇಜ್ ಎನರ್ಜಿ. ಸೊ ನಾವು ಹೋಗಿ ಅವ್ರಿಗೆ ವಿಶಸ್ ಮಾಡಿದ್ವೋ ತಾವು ಅವ್ರ ಹತ್ರ ಹೋಗಿ ವಿಶಸ್ ತೊಗೊಂಬಂದ್ವೋ ಇನ್ನೂ ಕನ್ಫ್ಯೂಷನಲ್ಲಿದ್ದೀನಿ. ಸೊ ಬಟ್ ಎರಡೂ ಆಗಿದೆ ಅಂತ ಅನ್ಕೋತೀನಿ ನಾನು. ಅದೇ ಸರ್, ಅವ್ರು ಓಡ್ಬೇಕಾದ್ರೆ ನಾನು ಅಲ್ಲೇ ಇದೆ. ಸೊ ಹೇಳ್ತಿದ್ರು ನಿಮ್ಮ ಬಗ್ಗೆ, ಸೊ ಒಳ್ಳೇದಾಗ್ಲಿ, ಕನ್ನಡ ಚಿತ್ರರಂಗ ಹಿಂಗೆ ಮುಂದುವರಿಲಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕೇಳಿ. ಎಸ್ ಸರ್. ಥ್ಯಾಂಕ್ ಯು. ಟ್ರೇಲರ್ ಮತ್ತೆ ಟೀಸರ್ ಇದೆಲ್ಲ ನೋಡಿದ್ರೆ ಆಂಗ್ರಿ ಯಂಗ್ಮನ್ ತರನೇ ಕಾಣ್ತಾ ಇದ್ದಾರೆ ಸಿನಿಮಾದಲ್ಲಿ. ಟ್ರೇಲರ್ ಇನ್ನೂ ನೋಡಿಲ್ಲ ನೀವು? ಐ ಮೀನ್ ಟ್ರೇಲರ್ ಬಿಟ್ಟು ಒಂದು ಟೀಸರ್ ಟೀಸರ್ ಟ್ರೇಲರ್ ಬರುತ್ತೆ. ನೀವು ಇದೇ ತಪ್ಪು ಮಾಡೋದು. ನೀವು ಎಲ್ಲ ಹಾಕ್ತೀರಾ, ನಾವು ಅಷ್ಟು ಬಡ್ಕೊಂಡು ಹೇಳ್ತೀವಿ ಟೀಸರ್ ಸ್ನೀಕ್ ಪೀಕ್ ಟೀಸರ್ ಅಂತ. ನೀವು ಈ ಟ್ರೇಲರ್ ನೋಡಿದೆ ಅಂತ ಸ್ಟಾರ್ಟ್ ಮಾಡ್ತೀರಿ, ಎಲ್ಲ ಊರಿನವ್ರು ಬೈತಾ ಇರ್ತಾರೆ. ಟ್ರೇಲರಲ್ಲಿ ಏನು 20 ಸೆಕೆಂಡಿಗೆ ತೆಗೆದುಬಿಟ್ರು, ಏನಿಲ್ಲ ಅದರಲ್ಲಿ. ಟೀಸರ್ ಸರ್. ಓಕೆ ಸರ್, ಟೀಸರ್ ಬಿಟ್ಟಲ್ಲ ಅಂದ್ರೆ ನೀವು ಆಂಗ್ರಿ ಯಂಗ್ಮನ್ ತರನೇ ಕಾಣ್ತಾ ಇದ್ರಿ. ಅಂದ್ರೆ ಕೆಂಪೇಗೌಡ ವೈಬ್ಸ್ ತರ ಬರ್ತಾ ಇತ್ತು ಅದೆಲ್ಲ ನೋಡ್ತಿದ್ರೆ. ಸೊ ಸಿನಿಮಾ 1 night ಅಲ್ಲಿ ನಡೆಯೋದ್ರಿಂದ ಕ್ಯಾರೆಕ್ಟರ್ ಆರ್ಕ್ ಅನ್ನೋದು ಯಾವೆಲ್ಲ ತರ ಚೇಂಜಸ್ ಆಗುತ್ತೆ, ಅಥವಾ ಸಿನಿಮಾ ಪೂರ್ತಿ ಆಂಗ್ರಿ ಯಂಗ್ಮನ್ ತರನೇ ಇರ್ತೀರಾ ಅಂತ? ಸಿನಿಮಾ ಇರೋದೇ ಒಂದು ರಾತ್ರಿ, ಸಿನಿಮಾ ಇಡೀ ಅದು ಅಷ್ಟೇ ಇರೋದು. ಕ್ಯಾಮ್ರಾ ಐ ಮೀನ್ ಕ್ಯಾರೆಕ್ಟರ್ ಆರ್ಕ್ ನೀವೇನು ಹೇಳಿದ್ರಿ, ದಟ್ ಈಸ್ ಡೆಫಿನೆಟ್ಲಿ ಅ ಹೈ ವೋಲ್ಟೇಜ್ ಕ್ಯಾರೆಕ್ಟರ್. ಅದು ಬಂದು ಒಂದು ರಾತ್ರಿಯಲ್ಲಿ ಆಗ್ತಾ ಇರೋದ್ರಿಂದ ದೇರ್ ಇಸ್ ನಾಟ್ ಮಚ್ ಆಫ್ ಅ ಡಿವಿಯೇಷನ್ ಫ್ರಮ್ ಪರ್ಸನಾಲಿಟಿ.
ಬೇರೆ ಬೇರೆ ಮುಖ ನೋಡೋಕ್ಕೆ ಅಥವಾ ಕಾಮಿಡಿ ನೋಡೋಕ್ಕೆ ಅದಕ್ಕೆ ಟೈಮ್ ಇಲ್ಲ ಈ ಸಿನಿಮಾದಲ್ಲಿ. ಸೊ ಹೀರೋಯಿನ್ಗೆ ಟೈಮ್ ಇಲ್ಲ ಸಿನಿಮಾದಲ್ಲಿ. ಸೊ ಇವತ್ತೊಂದು ಒಳ್ಳೆ ಒಂದು ಇಂಟರ್ವ್ಯೂ ಕೊಡ್ಬೇಕಾದ್ರೆ ಒಂದು ಆ್ಯಂಕರ್ ಕೇಳಿದ್ರು ಕೂಡ ನಮಗೆಲ್ಲ, ಸರ್ ಒಂದು ರಾತ್ರಿಯಲ್ಲಿ ಈ ಪಿಕ್ಚರ್ ಹೀರೋಯಿನ್ ನಿಮ್ಗೇನು ಅನ್ನಿಸ್ಲಿಲ್ವ ಅಂದರು. ನಾನು ಅದಕ್ಕೆ ಏನು ಅನ್ನಿಸ್ಬೇಕು ಏನು ಅನ್ನಿಸ್ಬೇಕು ನಂಗೆ ಅರ್ಥ ರಾತ್ರಿಯಲ್ಲಿ ಇತ್ತು. ಹಾಗೆ ದೇರ್ ಇಸ್ ನೋ ಡಿವಿಯೇಷನ್ ಓವರ್ ಹಿಯರ್. ಕ್ಯಾರೆಕ್ಟರ್ ಆರ್ಕ್ ಇಸ್ ಮ್ಯಾಕ್ಸ್. ಇಟ್ಸ್ ಅ ಹೈ ವೋಲ್ಟೇಜ್ ಕ್ಯಾರೆಕ್ಟರ್ ಸರ್, ವೆರಿ ರಿಯಾಕ್ಟಿವ್ ಪರ್ಸ್ನಾಲಿಟಿ. ಕೆಂಪೇಗೌಡ ಕ್ಯಾರೆಕ್ಟ್ರಿಗೆ ಬಹಳ ಪ್ರಾಬಬ್ಲಿ ಸ್ವಲ್ಪ ಹತ್ತಿರ ಅನ್ಕೊಬೋದು. ಬಟ್ ಕೆಂಪೇಗೌಡ ಕಂಪೇರ್ ಮಾಡೋಕ್ಕೆ ಹೋದರೆ ಐ ಥಿಂಕ್ ಆ ಕೆಂಪೇಗೌಡ ಕ್ಯಾರೆಕ್ಟ್ರಲ್ಲಿ ಇದ್ದದ್ದು ಆ ಒಂದು ಸ್ಪೀಡ್ ಇದೆಯಲ್ಲ, ಐ ಥಿಂಕ್ ಅದು 12 ಫ್ರೇಮ್ಸಲ್ಲಿ ಹೋಗುತ್ತದು ಆ ಕ್ಯಾರೆಕ್ಟರ್. ಕರೆಕ್ಟ್. ಇದು ಒಂದು ಪ್ರಾಬಬ್ಲಿ ಅರೌಂಡ್ 22 ಫ್ರೇಮ್ಸ್ ಅನ್ಕೊಬೋದು. ಬಿಕಾಸ್ ನೀವು ಈ ಮದಕರಿ ನೋಡೋಕ್ಕೆ ಹೋದರೆ ಈ ವೆರಿ ಇಂಟೆನ್ಸ್ ಬಟ್ 48 ಫ್ರೇಮ್ಸ್. ಮದಕರಿ ರಿಯಾಕ್ಷನ್ಸ್ ಮಾತಾಡೋದು ಎಲ್ಲ ತುಂಬ ಸ್ಲೋ ಬಟ್ ವೆರಿ ಡೀಪ್. ಇದು ಸ್ವಲ್ಪ ಹೈ ರಿಯಾಕ್ಟಿವ್. ಯಾರು ನಮ್ಮ ಕೆಂಪೇಗೌಡ. ದಿಸ್ ಇಸ್ ಆಲ್ಮೋಸ್ಟ್ ಲಿಟಲ್ ಕ್ಲೋಸ್ ಟು ದಟ್ ಬಟ್ ಆನ್ ಅನ್ ಅಗ್ರೆಸಿವ್ ಲೆವೆಲಲ್ಲಿ ಬೇರೆ ಇದೆ, ಅದಿದೆ ರಿಯಾಕ್ಷನ್ಸ್ ಟು ದಟ್. ಅಂದರೆ ಆ್ಯಂಡ್ ಇನ್ನೊಂದು ಇದರಲ್ಲಿ ಒಂದು ಹೈಲೈಟ್ ಏನಂದರೆ, ವಾಟ್ ಈಸ್ ಥಿಂಕಿಂಗ್ ಯು ವಿಲ್ ನಾಟ್ ನೋ ಟಿಲ್ ದಿ ಎಂಡ್. ಸೊ ಲಾಸ್ಟ್ ಶಾಟ್, ಸಿನಿಮಾದ ಲಾಸ್ಟ್ ಶಾರ್ಟಲ್ಲಿ ಯು ವಿಲ್ ಆ್ಯಕ್ಚುಲಿ ಗೆಟ್ ಆನ್ಸರ್ ಟು ಎವ್ರಿಥಿಂಗ್. ಲಾಸ್ಟ್ ಶಾಟ್ ಕೂಡ ಕತೆ ಇಟ್ಟಿಯಾರ. ಅಂದರೆ ನಾರ್ಮಲಾಗಿ ಏನಕ್ಕೆ ಹೇಳಿದೆ ಅಂದರೆ, ನಮ್ಮದೇ ಎಷ್ಟೋ ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸ್ ಬರೋಕ್ಕಿಂತ ಮುಂಚೆ ಸಿನಿಮಾ ಗೊತ್ತಾಗೋಗಿರುತ್ತೆ ನಿಮಗೆ, ಫಿನಿಷಿಂಗ್ ಹೆಂಗಾಗುತ್ತೆ ನೋಡ್ತೀರ ಅಷ್ಟೇ. ಇದರಲ್ಲಿ ಕ್ಲೈಮ್ಯಾಕ್ಸ್ ಮುಗಿಬೇಕಾದ್ರೆ ಒಂದು ಪ್ರಶ್ನೆ ಇರುತ್ತೆ ನಿಮ್ಮ ತಲೆಯಲ್ಲಿ, ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ ವಿಲ್ ಗೆಟ್ ಅನ್ ಆನ್ಸರ್ ಇನ್ ದ ಲಾಸ್ಟ್ ಶಾಟ್ ಆಫ್ ದ ಫಿಲ್ಮ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.